ಅಮ್ಮ ಅಮ್ಮ ಏನೂ ಇಲ್ಲಮ್ಮ. ಓ ಗಾಡ್. ಫೋನ್ ಹೊಡೆದೋಯ್ತಕ್ಕ. ಅಯ್ಯಯ್ಯೋ ಅರ್ಜುನ್, ಸಾರಿ ಕಂದ. ಪರವಾಗಿಲ್ಲಮ್ಮ. ಗೊತ್ತಾಗ್ದೆ ಕೈ ತಾಗಿ ಕೆಳಗ್ ಬಿದ್ದೋಯ್ತು ಕಣೋ. ಇಟ್ಸ್ ಓಕೆ ಅಮ್ಮ, ನೋ ಪ್ರಾಬ್ಲಮ್. ಹೊಸ ಫೋನ್ ತಗೊಳ್ತೀಯಾ? ಪರವಾಗಿಲ್ಲಮ್ಮ, ಇದನ್ನ ನಾನೇ ಸರಿ ಮಾಡ್ಕೋತೀನಿ. ಛೇ, ಅನ್ಯಾಯವಾಗಿ ನನ್ನ ಮಗನ ಫೋನ್ ಹೊಡೆದಾಕಿದ್ನಲ್ಲ. ಸಾರಿ. ಸರಿ ಸರಿ, ನೀನ್ ಹೋಗು. ಅಕ್ಕ, ನೆನ್ನೆ ರಾತ್ರಿ ಅರ್ಜುನ್ ಎಲ್ಲೋಗಿದ್ದಂತ ಕೇಳ್ತಾ ಇದ್ದೆ, ಮರ್ತೋದ್ಯಾ? ಓ ಅಯ್ಯೋ ಮಾವ, ಹಿಂಗ ಸಿಕ್ಕಾಕ್ಸೋದು. ಅದು ಅಮ್ಮ, ಅದು ನನ್ನ ಫ್ರೆಂಡಿಗೆ ಹುಷಾರಿರ್ಲಿಲ್ಲ, ಹಾಸ್ಪಿಟಲಲ್ಲಿ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದ, ಅದಕ್ಕೆ ಅಲ್ಲೇ ಇದ್ದೆ. ಸರಿನಪ್ಪ, ನೀನ್ ಹೋಗು. ತುಂಬಾ ಸುಸ್ತಾಗಿರ್ತೀಯ, ಹೋಗಿ ರೆಸ್ಟ್ ಮಾಡು. ಸರಿಯಾಗಿ ಸಿಗಾಕೊಳ್ತಾ ಇದ್ದ. ಆ ಸೆಲ್ ಫೋನ್ ಹೊಡೆದೋಗಿ ಕೆಲಸ ಕೆಡ್ತು. ಜಸ್ಟ್ ಮಿಸ್ಸು, ಇಲ್ಲಾಂದ್ರೆ ಸಿಕ್ಕಾಕೋತಾ ಇದೆ. ಅಷ್ಟ್ರಲ್ಲಿ ನನ್ನ ಫೋನ್ ಹೊಡೆದೋಗಿ ನನ್ನ ಕಾಪಾಡ್ಬಿಡ್ತು. ಅಕ್ಕ, ಅರ್ಜುನ್ ವಿಷಯದಲ್ಲಿ ಜ್ಯೋತಿಷ್ಯರು ಹೇಳಿದ್ದನ್ನ ಮರಿಬೇಡಿ ಅಕ್ಕ. ದೊಡ್ಡ ಮಗ ನೀವು ಹಾಕಿದ ಗೆರೆನ ದಾಟಲ್ಲ, ಆದರೆ ಎರಡನೇ ಮಗ ನಿಮಗೆ ಗೆರೆ ಹಾಕೋದಕ್ಕೆ ಬಿಡಲ್ಲ. ಅವನ ಮದುವೆ ಮಾತ್ರ ನೀವು ನೋಡೋ ಹುಡುಗಿ ಜೊತೆನೆ ಆಗೋ ಹಾಗೆ ನೀವು ನೋಡ್ಕೋಬೇಕು. ಹಾಗೇನೂ ಆಗಲ್ಲ. ನನ್ನ ಮಗ ನನ್ನ ಮಾತು ಮೀರಿ ಏನೂ ಮಾಡಲ್ಲ. ಅಮ್ಮ ಮಗನ ಮಧ್ಯ ಏನಾದರೂ ತಂದಿಡೋಣ ಅಂತಂದ್ರೆ ಬಾಂಡಿಗೆ ತುಂಬ ಸ್ಟ್ರಾಂಗ್ ಇರೋ ಥರ ಇದೆಯಲ್ಲ. ಹೆಂಗೋ ಕಷ್ಟಪಟ್ಟು ಪಾರಿಜಾತ ಫೋನ್ ನಂಬರ್ ತಗೊಂಡಿದ್ದೆ. ಶೋ, ಈಗ ಅದು ಹೋಯ್ತು. ಅವಳನ್ನ ನೋಡ್ಕೊಂಡು ರಾತ್ರಿ ಎಲ್ಲ ತೆಗ್ದಿದ್ದ ಫೋಟೋನು ಹೋಯ್ತು. ನನ್ನ ಪುಣ್ಯ ಅಮ್ಮನ ಕಣ್ಣಿಗಂತೂ ಬೀಳಿಲ್ಲ. ಗಾದರ್ ಹತ್ರ ಕೊಟ್ಟು ಈ ಫೋನ್ ರೆಡಿ ಮಾಡಕ್ಕೆ ಹೇಳ್ಬೇಕು. ಫೋನಲ್ಲಂತೂ ಅವಳ ಫೋಟೋ ನೋಡೋ ಅದೃಷ್ಟ ನನಗಿಲ್ಲ, ಆದ್ರೆ ನನ್ನ ಮನ್ಸಲ್ಲಿರೋ ಅವಳ ಫೋಟೋ ಇನ್ನೂ ಹಾಗೆ ಕಣ್ಣು ಮುಂದೆ ಲೈವ್ಲಿ ಆಗಿದೆ. ಅದನ್ನ ಫೀಲ್ ಮಾಡೋಣ. ಕುಡೀರಿ ಕುಡೀರಿ. ಹೋದ ವಾರ ಅಷ್ಟೇ ನಮ್ಮ ಶಾಸ್ತ್ರಿಗಳು ನನಗೆ ಫೋನ್ ಮಾಡಿದ್ರು. ಶಾಸ್ತ್ರಿಗಳು ನನ್ನ ಮಗಳು ದೇವಿ ಜಾತಕನು ಮತ್ತೆ ನಿಮ್ಮ ಮಗ ರಾಜನ್ ಜಾತಕನು ಚೆನ್ನಾಗಿ ಹೊಂದಿಕೆ ಆಗತ್ತೆ ಅಂತ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ನಾನು ಮನೇಲಿ ಮಾತಾಡಿ ಮುಂದಿನ ತಿಂಗಳಲ್ಲಿ ಒಂದ್ ಒಳ್ಳೆ ದಿನ ನೋಡಿ ಹುಡುಗಿ ನೋಡಕ್ ಬರಕ್ ಹೇಳೋಣ ಅಂತ ನಾನ್ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಇವತ್ತು ನೀವೇ ಬಂದ್ಬಿಟ್ಟಿದ್ದೀರಾ ನೋಡಿ. ಅಣ್ಣ, ಅದು ನಮ್ದು ಊರ್ ಇಲ್ಲೇ ಹತ್ರದಲ್ಲೇ. ನಮ್ ಮಗ ಬೆಂಗಳೂರು IT ಕಂಪ್ನಿಲಿ ಕೆಲಸ ಮಾಡೋದು, ಹಾಗಾಗಿ ನಾವು ಕೂಡ ಅವನ ಜೊತೆ ಅಲ್ಲೇ ಹೋಗಿದ್ದೀವಿ. ಓ, ನಮ್ಮೂರಲ್ಲಿ ನಾವೊಂದು ಜಾಗ ತಗೊಳ್ಳೋಣ ಅಂತ ಬೆಂಗಳೂರಿಂದ ಬಂದು 2 ದಿನ ಆಯ್ತು. ಆಗ ಶಾಸ್ತ್ರಿಗಳು ನಮ್ಗೆ ಫೋನ್ ಮಾಡಿ ಜಾತಕ ಕೂಡ್ ಬರತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ವಾಪಸ್ ಬೆಂಗಳೂರಿಗೆ ಹೋಗೋ ಮುಂಚೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಮ್ಗೇನ್ ತೊಂದರೆ ಇಲ್ಲ ಅಲ್ವಾ? ಛೇ, ನೀವು ಇಷ್ಟು ದೂರ ಬಂದಿರೋದೆ ನಮಗ್ ತುಂಬಾ ಖುಷಿ ಆಯ್ತು. ಅಲ್ಲ, ಬಂದಾಗಿಂದ ನೀವೇ ಮಾತಾಡ್ತಿದ್ದೀರಾ, ನಿಮ್ ಮಗ ಮಾತಾಡಲ್ವಾ? ಅಂಕಲ್, ನಾನು ಬೆಂಗಳೂರು ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಂಪ್ನಿಯಿಂದಾನೇ ಮನೆ ಕಾರು ಕೊಟ್ಟಿದ್ದಾರೆ. ತಿಂಗಳಿಗೆ 1.5 lakh ಸ್ಯಾಲ್ರಿ. ಅಜ್ಜಿ, ಏನಾದ್ರೂ ಹೇಳಿ ಇವ್ರನ್ನ ಇಲ್ಲಿಂದ ಕಳ್ಸಿ ಅಜ್ಜಿ. ಯಾಕೋ ಒಪ್ಕೊಳ್ಳೋ ತರ ಕಾಣಿಸ್ತಿದ್ದಾರೆ. ಎಲ್ಲ ನಿಮ್ಮಮ್ಮನ ಕಿತಾಪತಿ. ನಿನ್ ಸ್ಥಿತಿ ಗೊತ್ತಿಲ್ದೆ ನಿಮ್ಮಮ್ಮ ನಿನಗೆ ಕಾಟ ಕೊಡ್ತಾನೆ ಇದ್ದಾಳೆ. ಇದಕ್ಕೇನಾದ್ರೂ ಒಂದ್ ಮಾಡ್ಲೇಬೇಕು. ಮಾಡ್ತೀನಿ. ಅಪ್ಪ, ಬನ್ನಿ ಬನ್ನಿ ಬನ್ನಿ. ಎಲ್ಲ ಚೆನ್ನಾಗಿದ್ದೀರಾ? ನಮಸ್ಕಾರ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಪ್ಪ.
ಯಾರಪ್ಪ ಇವರೆಲ್ಲ? ಅಪ್ಪ ನಮ್ ದೇವಿನ ನೋಡಕ್ ಬಂದಿದ್ದೀರಪ್ಪ ಇವರು. ಓಹೋ, ನಮಸ್ಕಾರ. ನಮಸ್ಕಾರ. ಇವರೇ ಮಾವ ಹುಡ್ಗನ ಅಪ್ಪ ಅಮ್ಮ. ಏನಪ್ಪ ದಿಢೀರಂತ? ಅಪ್ಪ ದಿಢೀರ್ ಅಂತ ಶಾಸ್ತ್ರಿಗಳು ಫೋನ್ ಮಾಡಿ ಹುಡುಗಿ ನೋಡಕ್ ಬರಕ್ ಹೇಳ ಅಂತ ಕೇಳಿದ್ರು. ನಾನು ಅದಕ್ಕೆ ಸರಿ ಅಂತ ಹೇಳಿದೆ, ಅದಕ್ಕೆ ಬಂದಿದ್ದಾರೆ.